ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ 10 ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ಪೋಷಕರು ಮಾಡ್ತಾ ಇರುವಂತ ಒಂದೊಂದು ಆರೋಪವು ಆಘಾತಕಾರಿಯಾಗಿದೆ. ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣಕ್ಕೆ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಟ್ವಿಸ್ಟ್ ಮೇಲೆ ಶಾಕಿಂಗ್ ಪ್ರಕರಣ. ಏನಮ್ಮ ತಂಗಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಸ್ವತಂತ್ರ ಸಿಕ್ಕಿ 78 ವರ್ಷ ಆಯ್ತು. ಗೊತ್ತಿರೋ ವಿಷಯ ಅಲ್ಲ ಬಿಡಿ. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು. ಚೆನ್ನಾಗಿರ. ಇದರಲ್ಲೇ ಇಷ್ಟು ಸುಗಂಧ ಇದೆ, ಇನ್ನು ನಿನ್ನಲ್ಲೆಷ್ಟಿರಬೇಡ. ನೀ ನನ್ನ ಪ್ರೀತಿಸೋ ಅಂದ್ರು ಯಾಕೆ ಪ್ರೀತಿಸಲ್ಲ? ಅವಳ್ದ ಹೆಂಗ್ ಕೇಳ್ತೀರಾ? ಬರ್ರೋ. ಸ್ಕೂಲಿಗೆ ಹೋಗಲ್ವಾ ಇನ್ನು? ಟೈಮ್ ಎಷ್ಟಾಗಿದೆ ನೋಡು. ಪೋಷಕರು ಸ್ಫೋಟಕ ಆರೋಪಗಳನ್ನೇ ಮಾಡಿದ್ದು, ಅದರಲ್ಲಿ ಮೊದಲನೆಯ ಮಾ. ಆರೋಪವೇ ಗ್ಯಾಂಗ್ ರೇಪ್ ಆಗಿರೋ ಏನ್ ಹೇಳು? ಅನುಮಾನವಿದೆ ಅನ್ನೋದು. ನಾನು ಅಪ್ಪಾಜಿ ಜೊತೆ ಸ್ಕೂಲಿಗೆ ಹೋಗ್ತೀನಿ. ಇದೇ ಹೇಳಿಕೆಯನ್ನೇ ಸಿಬಿಐ ಮುಂದೆಯೂ ಸರಿ, ಪೊಲೀಸರು ಹೋಗು. ನೀಡಿದ್ದಾರೆ ಎನ್ನಲಾಗಿದೆ. ರಾತ್ರಿಯಲ್ಲಿ ಮಹಿಳೆಯರು ಮುಕ್ತವಾಗಿ ರಸ್ತೆಗಳಲ್ಲಿ ನಡೆದರೆ ಅಂದು ಭಾರತವು ತನ್ನ ಸ್ವಾತಂತ್ರ್ಯ ಸಾಧಿಸಿದೆ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಸ್ವತಂತ್ರ ಸಿಕ್ಕಿಲ್ಲ, ಕಿತ್ಕೋಬೇಕು. ನಮ್ಮ ದೇಶದಲ್ಲಿ ಕೇವಲ 1 ಗಂಟೆಗೆ ಸರಿಸುಮಾರು 51 ಅತ್ಯಾಚಾರದ ಕೇಸುಗಳು ದಾಖಲಾಗ್ತಿವೆ. ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮಕ್ಕಳ ವಯಸ್ಸಿಗೆ ಮಿತಿನೇ ಇಲ್ಲ. 4 ವರ್ಷದ ಸಣ್ಣ ಹುಡುಗಿಯಿಂದ ಹಿಡಿದು 85 ವರ್ಷದ ವಯೋವೃದ್ಧರ ತನಕ ಅತ್ಯಾಚಾರ ನಡೀತಾ ಇದೆ. ಪರಿಹಾರಕ್ಕೋಸ್ಕರ ಕೋರ್ಟಿಗೆ ಹೋದರೆ ದಶಕಗಳ ನಂತರ ನ್ಯಾಯ ಸಿಗುತ್ತೆ. ಎಲ್ಲಿ ತನಕ ಅಪರಾಧಿಗಳಿಗೆ ತಕ್ಷಣ ಶಿಕ್ಷೆ ಸಿಗೋದಿಲ್ವೋ ಅಲ್ಲಿ ತನಕ ಜನ ತಪ್ಪು ಮಾಡೋದು ಸೇಫ್ ಅನ್ಕೋತಾರೆ.